ಇವತ್ತು ದೇವರು ನಮ್ಮ ಮಧ್ಯದಲ್ಲಿ ನಮಗೆ ಹೇಳಿದಂಥ ಈ ತಿಂಗಳಿನಲ್ಲಿ ದೇವರು ನಮಗೆ ಕೊಟ್ಟಿರುವಂತಹ ವಾಗ್ದಾನದ ವಾಕ್ಯ ಯೆಶಾಯನು ಬರೆದ ಪ್ರವಾದನೆಯ ಗ್ರಂಥ 66ನೇ ಅಧ್ಯಾಯ 13ನೇ ವಾಕ್ಯ. ಯೆಶಾಯ 66:13ನೇ ವಾಕ್ಯ. ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು, ಯೆರೂಸಲೇಮಿನಲ್ಲೇ ನಿಮಗೆ ದುಃಖ ಶಮನವಾಗುವುದು. ಹಲ್ಲೆಲೂಯಾ. ದೇವರು ತಾಯಿಯ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನ ಏನ್ ಮಾಡುವೆನು? ಸಂತೈಸುವೆನು. ನಾನಿವತ್ತು ನಿಮ್ಗೆ ಹೇಳುವಂತ ವಿಷಯ ಏನಂದ್ರೆ, ನಮ್ಮ ದೇವರು ತಾಯಿಗಿಂತಲೂ ಮಿಗಿಲಾದ ದೇವರು. ಆದ್ರೆ ನಾವೆಲ್ಲರೂ ಸಾಮಾನ್ಯವಾಗಿ ಕೇಳಿರೋ ಮಾತೇನಂದ್ರೆ, ತಾಯಿ ಅಂತೆ ಗಾದೆ ಮಾತೇನು? ತಾಯಿ ಅಂತ ದೇವರಿಲ್ಲ. ನೋಡ್ರಿ, ಹೇಳಕ್ಕೆ ನೀವು ಹೆದರ್ತಿದ್ದೀರಾ. ತಾಯಿ ಅಂತ ದೇವರಿಲ್ಲ. ಆದ್ರೆ ತಾಯಿ ಅಂತ ದೇವರಿಲ್ಲ ಅನ್ನೋದು ಅದು ಗಾದೆ ಮಾತು. ತಾಯಿ ಯಾವತ್ತೂ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದನ್ನು ನೀವು ಅರ್ಥ ಮಾಡ್ಕೋಬೇಕು. ಯಾಕೆ ತಾಯಿ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ, ಯಾವುದೇ ಜಗತ್ತಿನ ತಾಯಿ ಆದ್ರೂ ಅವಳು ಪಾಪಿಯಾಗಿದ್ದಾಳೆ. ಇದು ಜಗತ್ತಿಗೆ ಒಂದು ಬೇಸರ ಹುಟ್ಟಿಸುವಂತ ಸಂಗತಿ ಆಗಿದ್ರು ಕೂಡ ಇದೇ ನಿಜವಾದಂತಹ ಸತ್ಯ. ಯಾಕಂದ್ರೆ ಯೇಸು ಸ್ವಾಮಿ ಈ ಜಗತ್ತಿಗೆ ಹುಟ್ಟಿದಂತಹ ತಾಯಿಯನ್ನ ದೇವರು ಉಪಯೋಗಿಸಿದಂತ ಮರಿಯಳು ಕೂಡ ಮಾತೃ ಗರ್ಭದಿಂದಲೂ ಅವಳು ಏನೇ ಪಾಪಿಯೇ. ಯಾಕಂದ್ರೆ ಸತ್ಯವೇದದಲ್ಲಿ ವಾಕ್ಯ ಹೇಳುತ್ತದೆ, ಪ್ರತಿಯೊಬ್ಬರು ಮನುಷ್ಯನಾಗಿ ಹುಟ್ಟಿದವನು ಜಗತ್ತಿನಲ್ಲಿ ಪಾಪ ಇಲ್ಲದೆ ಇದ್ದಂತ ಒಬ್ಬ ವ್ಯಕ್ತಿ ಇದ್ರೆ ಅದು ಯಾರು? ಯೇಸು ಕ್ರಿಸ್ತನು ಮಾತ್ರ. ಹಾಗಿದ್ರೆ ತಾಯಿಗಿಂತ ತಾಯಿಯಂತೆ ದೇವರಿಲ್ಲ ಅನ್ನೋದು ಗಾದೆ ಮಾತೆ ವಿನ ಸತ್ಯ ವೇದದ ಮಾತಲ್ಲ. ಬಹಳ ಜನ ಹೇಳ್ತಾರೆ, ವೇದ ಸುಳ್ಳಾದ್ರೂ ಏನ್ ಸುಳ್ಳಾಗಲ್ವಂತೆ? ಗಾದೆ ಸುಳ್ಳಾಗಲ್ಲ. ಆದ್ರೆ ನಿಮ್ಗೆ ಇನ್ನೊಂದು ಮಾತು ನಾನು ಹೇಳ್ಬೇಕು, ಗಾದೆ ಸುಳ್ಳಾದ್ರೂ ಸತ್ಯ ವೇದ ಸುಳ್ಳಾಗಲ್ಲ. ಅರ್ಥ ಆಗ್ಬೇಕು ನಿಮ್ಗೆಲ್ರಿಗೂ. ಏನು? ಗಾದೆ ಸುಳ್ಳಾದ್ರೂ ಯಾವ ಸತ್ಯ ಯಾವ ಸುಳ್ಳಾಗಲ್ಲ? ಸತ್ಯವೇದ ಸುಳ್ಳಾಗಲ್ಲ. ಹಾಗಿದ್ರೆ ನಾನು ನಿಮ್ಮ ಹತ್ರ ಉದಾಹರಣೆ ಕೊಡ್ಬೋದು. ನಾವು ಸಾಮಾನ್ಯವಾಗಿ ಹೇಳ್ತೀವಿ, ಯಾಕಂದ್ರೆ ಗಾದೆ ಏನು? ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು. ಹಾಗಿದ್ರೆ ಜಗತ್ನ ಎಲ್ಲಾ ತಾಯಿಯಂದಿರು ಪಾಪ ಮಾಡಿದಾಗೆಲ್ಲ ಎಲ್ಲಾ ಮಕ್ಕಳು ಪಾಪ ಮಾಡ್ತಾ ಇದ್ದಾರ? ನಿಮ್ಗೊಂದೊಂದು ಉದಾಹರಣೆ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಜಸ್ಟ್ ಒಂದ್ ಮಗಳು ಅವಳ ತಾಯಿ ಮಾಡಿದ ತಪ್ಪನ ಅವಳ ಜೀವನದಲ್ಲಿ ಮಾಡಬಾರ್ದು ಅಂತಾನೆ ಬದುಕುವಂತ ಎಷ್ಟೋ ಮಕ್ಕಳುಗಳಿದ್ದಾರೆ. ಹಾಗಿದ್ರೆ ಆ ಗಾದೆ ಮಾತನ್ನ ನೀವು ಇಟ್ಕೊಂಡು ಏನ್ ಹೇಳ್ಬಾರ್ದು ಅಂದ್ರೆ, ಎಲ್ಲದಕ್ಕೂ ಅದು ಸರಿ ಅಂತ ಹೇಳ್ಬಾರ್ದು. ಮತ್ತೆ ಇನ್ನೊಂದ್ ಕಡೆನೂ ಕೆಲವ್ರು ಹೇಳೋದ್ ಕೇಳಿದೀನಿ, ನಗೋ ಹೆಣ್ಣನ್ನ ನಂಬಾರ್ದು, ಅಳೋ ಗಂಡಸನ್ನ ಏನ್ ಮಾಡ್ಬಾರ್ದು? ನಂಬಾರ್ದು. ಹಾಗಿದ್ರೆ ನಗೋ ಹೆಂಗಸ್ರು ಎಲ್ರು ತಪ್ಪು ಮಾಡ್ತಾ ಇರೋರ? ಅಳುವಂತ ಗಂಡಸ್ರೆಲ್ರು ಆಗಿದ್ರೆ ಅವರೆಲ್ಲ ಬಲಹೀನರು ಅಂತ ತಿಳ್ಕೊಂಡಿದೀವ? ಯಾಕಂದ್ರೆ ಜಗತ್ನಲ್ಲಿ ಅಳುವಂತ ಗಂಡಸರು ಇದ್ದಾರೆ, ನಗುವಂತ ಹೆಂಗಸರು ಇದ್ದಾರೆ. ಹಾಗಿದ್ರೆ ಗಾದೆಗಳು ಎಲ್ಲೋ ಒಂದೊಂದು ಮಾತ್ರ ಕೆಲವೊಂದು ಸಮಯಗಳಲ್ಲಿ ಸೂಕ್ತವಾಗುತ್ತೆ ವಿನ ಎಲ್ಲಾ ಗಾದೆಗಳು ಸರಿಯಾದದ್ದು ಅಂತ ಹೇಳಬಾರ್ದು. ಆದ್ರೆ ಇವತ್ತು ನಾನು ನಿಮ್ಗೆ ಹೇಳ್ತಾ ಇರೋದು, ಅದಕ್ಕೆ ಈ ಗಾದೆ ನಿಜವಾಗಲೂ ಹೇಳೋದಾದ್ರೆ ನಾನು ಇದನ್ನ ಮಿಸ್ಕೋಟ್ ಮಾಡ್ತಿದ್ದೀನಿ ಅಂತ ಜನರುಗಳು ನೆನೆಸ್ಬಾರ್ದು. ದೇವರ ವಾಕ್ಯದಲ್ಲಿ ನಾವು ನೋಡುವಂತ ದೇವರು ಒಬ್ಬ ತಾಯಿಗಿಂತಲೂ ಏನಾಗಿದ್ದಾನೆ? ಮಿಗಿಲಾದಂತಹ ದೇವರು. ನೋಡ್ರಿ, ಇಲ್ಲಿ ವಾಕ್ಯ ಹೇಳುತ್ತೆ, ಯೆಶಾಯ 66ನೇ ಅಧ್ಯಾಯದಲ್ಲಿ ಯಾವಾಗೆಲ್ಲ ಇಸ್ರಾಯೇಲ್ ಜನರು ಪಾಪಗಳನ್ನ ತಪ್ಪುಗಳನ್ನ ಮಾಡಿದ್ರು ಆ ಸಮಯದಲ್ಲಿ ದೇವರು ದಂಡಿಸುವ ದೇವರನ್ನ ನಾವು ನೋಡ್ತಿದ್ವಿ. ಯೆಶಾಯ 66ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ದೇವರು ಹೇಳ್ತಾನೆ ಇಸ್ರಾಯೇಲ್ ಜನರಿಗೆ, ಅದಕ್ಕೆ ತಕ್ಕಂತೆ ನಾನು ಇವರಿಗೋಸ್ಕರ ಕುತಂತ್ರಗಳನ್ನ ಏನ್ ಮಾಡಿದ್ದೇನೆ? ಆರಿಸಿಕೊಂಡು ಇವರು ಅಂಜುತ್ತಿದ್ದ ವಿಪತ್ತುಗಳನ್ನ ಏನ್ ಮಾಡುವೆನು? ಇವರಿಗೆ ಬರಮಾಡುವೆನು. ನೋಡ್ರಿ, ಯಾವಾಗೆಲ್ಲ ದೇವರ ಮಕ್ಕಳು ಯೇಸು ಸ್ವಾಮಿನ ನಂಬುವವರು ನಂಬದೆ ದೂರ ಆಗ್ತಾರೋ, ದೂರ ಆಗುವಂತ ಸಮಯದಲ್ಲಿ ದೇವರು ಒಬ್ಬೊಬ್ಬರಿಗೂ ವಿಪತ್ತುಗಳನ್ನ ಬರಮಾಡ್ತಾನೆ. ಇದು ಸತ್ಯವೇದದ ನಿಯಮ. ಒಬ್ಬೊಬ್ಬರಿಗೆ ದೇವರು ಕೆಲಸಗಳನ್ನ ನಿಲ್ಲಿಸ್ತಾನೆ, ಇನ್ ಕೆಲವರುಗಳಿಗೆ ದೇವರು ಮಾಡಬೇಕಾಗಿರುವಂತ ಅದ್ಭುತವನ್ನ ಮಾಡಲ್ಲ. ಕೆಲವರುಗಳಿಗೆ ವೈರಿಗಳನ್ನ ದೇವರು ಎಬ್ಬಿಸ್ತಾನೆ. ದಿಢೀರ್ ಅಂತ ಪ್ರಮೋಷನ್ ಆಗ್ಬೇಕಾಗಿರೋರ್ನ ದೇವ್ರು ಕಿತ್ತಾಕ್ತಾರೆ. ಇದೆಲ್ಲ ದೇವರು ಯಾಕೆ ಮಾಡ್ತಾರೆ ಅಂದ್ರೆ, ಅನೇಕ ಸಮಯದಲ್ಲಿ ಸತ್ಯವೇದದ ಪ್ರಕಾರ ಇಸ್ರಾಯೇಲ್ ಜನರುಗಳು ಯಾವಾಗೆಲ್ಲ ತಪ್ಪು ಮಾಡಿದ್ರೋ ಆಗ ದೇವರು ಅವರನ್ನ ತನ್ನ ಕಡೆಗೆ ತಿರುಗಿಸ್ಬೇಕಾದ್ರೆ ದೇವರು ಏನನ್ನ ಮಾಡ್ತಾರೆ? ವಿಪತ್ತುಗಳನ್ನ ಏನ್ ಮಾಡ್ತಾರೆ? ಬರಮಾಡ್ತಾರೆ. ವಿಪತ್ತುಗಳನ್ನ ಅವ್ರು ಬರಮಾಡೋದಕ್ಕೆ ಕಾರಣ ಅವರು ಅವ್ರ ಮೇಲೆ ಪ್ರೀತಿ ಇಟ್ಟಿರೋದ್ರಿಂದ.
ಆ ಪ್ರೀತಿಯಿಂದ ಅವನು ವಾಪಸ್ ಹೋಗ್ಬಾರ್ದು ಅನ್ನುವಂತ ಸಮಯದಲ್ಲಿ ದೇವರು ಅವುಗಳನ್ನ ಬರಮಾಡ್ತಾನೆ ಅಂತ ಮೇಲಿನ ವಾಕ್ಯದಲ್ಲಿ ಹೇಳಿದ್ದಾನೆ. ಆದ್ರೆ ಯಾವಾಗೆಲ್ಲ ಈ ಇಸ್ರಾಯೇಲ್ ಜನರು ಪಾಪಗಳನ್ನ ಮಾಡಿ ಮನ ತಿರುಗಿದ್ರು, ದೇವರೇ ನಾವು ತಪ್ಪು ಮಾಡಿದ್ವಿ ಅಂತ ಮನ ತಿರುಗಿದಾಗೆಲ್ಲ ದೇವರು ಕೈ ಚಾಚಿ ಅವರನ್ನ ಕರೆದಿದ್ದ. ಇದು ದೇವರ ಪ್ರೀತಿ. ಒಂದೊಂದು ವೇಳೆ ನೀವು ನೋಡೋದಾದ್ರೆ ಜಗತ್ತಲ್ಲಿರುವಂತ ಯಾವ್ದಾದ್ರು ತಾಯಿ ಅವಳಿಗೆ ವಿರುದ್ಧವಾಗಿ ಮಗ ದ್ರೋಹ ಮಾಡಿದ್ರೆ ಒಂದೊಂದ್ಸರಿ ಕ್ಷಮಿಸ್ತಾಳೆ. ಆದ್ರೆ ಮಿತಿ ಮೀರಿ ಆದ್ರೆ ತಾಯಿ ಕೂಡ ಏನ್ ಮಾಡ್ಬಿಡ್ತಾಳೆ, ಕೆಲವು ಸಾರಿ ಮನ್ಸನ್ನ ಏನ್ ಮಾಡ್ತಾಳೆ, ಕಲ್ ಮಾಡ್ಕೊಳ್ತಾಳೆ. ಅವಳನ್ನ ನೋಡ್ಲೇಬಾರದು ಸಾಯೋವರೆಗೂ ಅಂತಾನೂ ಕೂಡ ಕೆಲವರು ಹೇಳೋದನ್ನ ನಾನು ಕೇಳಿದ್ದೀನಿ. ಆದ್ರೆ ಇಲ್ಲಿ ನಮ್ ದೇವರು ತಾಯಿಗಿಂತ ಮಿಗಿಲಾದ ದೇವರು. ಯಾಕೆ ಹೇಳ್ತೀನಿ ಅಂದ್ರೆ, ಅವ್ರು ಕೂಗದಾಗಲೆಲ್ಲ ಅವ್ರು ವಾಪಸ್ ಬಂದಾಗ ಆತನ ಏನ್ ಮಾಡಿದ್ದಾನೆ, ಕೈ ಚಾಚಿ ಕರೆದಿದ್ದಾನೆ, ಅವರನ್ನ ಸ್ವಾಗತಿಸ್ತಾನೆ. ಇಲ್ಲಿ ಯೇಸು ಸ್ವಾಮಿ ಅಲ್ಲಿ ವಾಕ್ಯ ಗಮನಿಸ್ರಿ, 4ನೇ ವಾಕ್ಯದಲ್ಲಿ ದೇವರು ಹೇಳ್ತಾ ಇದ್ದಾನೆ, ವಿಪತ್ತುಗಳನ್ನ ಬರಮಾಡುವೆನು. ಯಾಕಂತೆ, ಏಕೆಂದರೆ ನಾನು ಕೂಗಿದಾಗ ಯಾರು ಏನ್ ಮಾಡ್ಲಿಲ್ಲ, ಉತ್ತರ ಏನ್ ಮಾಡ್ಲಿಲ್ಲ, ಕೊಡಲಿಲ್ಲ. ನಾನು ಹೇಳಿದಾಗ ಇವ್ರೇನ್ ಮಾಡ್ಲಿಲ್ಲ, ಕೇಳಲಿಲ್ಲ. ಯಾವಾಗೆಲ್ಲ ನೀವು ಈ ಭೂಮಿಯಲ್ಲಿದ್ದಾಗ ದೇವರು ನಿಮ್ಗೆ ಇಟ್ಟಿರುವಂತಹ ಸೇವಕರುಗಳು, ದೇವರು ನಿಮ್ಗೆ ಇಟ್ಟಿರುವಂತಹ ಮಾತುಗಳನ್ನ ನೀವು ಕೇಳದೆ ಹೋಗ್ತಿರೋ, ನಿಮಗಾಗಿ ಕಣ್ಣೀರಿಂದ ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳು ನಿಮ್ಗೆ ಹೇಳುವಂತ ಮಾತುಗಳನ್ನ ನೀವು ಕೇಳದೆ ಹೋಗ್ತಿರೋ, ನೀವು ನಡೆಸ್ಕೊಳ್ದೆ ಹೋಗ್ತಿರೋ, ಆವಾಗ ದೇವರು ಕೂಡ ವಾಕ್ಯ ಏನ್ ಹೇಳ್ತಾನೆ, ನಾನ್ ಕೂಗಿದಾಗ ಅವ್ರು ಉತ್ತರ ಕೊಡ್ಲಿಲ್ಲ. ನಾನು ಆ ಸೇವಕರುಗಳನ್ನ ಕಳಿಸ್ದೆ, ಆ ವಿಷಯಗಳನ್ನ ನಿನಗೆ ಹೇಳ್ದೆ, ಆದ್ರೆ ನೀನು ಯಾಕೆ ಮಾಡ್ಲಿಲ್ಲ? ದೇವರು ಅವರ ಚಿತ್ತಕ್ಕೆ ವಿರುದ್ಧವಾಗಿ ಅವರು ನಡೆದದ್ದನ್ನು ನೋಡ್ರಿ, ಕೆಳಗಡೆ ವಾಕ್ಯ ಹೇಳುತ್ತೆ, ನನ್ನ ಚಿತ್ತಕ್ಕೆ ವಿರುದ್ಧವಾದದ್ದನ್ನ ನಡೆಸಿ ಏನ್ ಮಾಡಿದ್ರಂತೆ, ನನಗೆ ಇಷ್ಟವಿಲ್ಲದನ್ನ ಅವ್ರು ಏನ್ ಮಾಡಿದ್ರಂತೆ, ಆರಿಸಿಕೊಂಡ್ರು. ಹಾಗಿದ್ರೆ ಆ ರೀತಿಯಾಗಿ ಅವರು ಆ ರೀತಿ ಆರಿಸ್ಕೊಂಡು ತಮಗಿಷ್ಟ ಬಂದ ಹಾಗೆ ಅವ್ರು ಮಾಡುವಾಗ ದೇವರು ಅವರಿಗೆ ಕೊಡುವಂತ ಬಹುಮಾನ ಯಾವ್ದು ಗೊತ್ತಾ? ಅದು ಅವಮಾನ. ಅವಮಾನವನ್ನ ದೇವರು ಅನೇಕ ಸಾರಿ ಅನುಮತಿಸ್ತಾರೆ. ಅವ್ರನ್ನ ಅನ್ಯ ಜನರುಗಳ ಮುಂದೆ ದೇವರು ಅವಮಾನವಾಗಿ ಮಾಡ್ತಾರೆ. ಯಾಕೆ ಮಾಡ್ತಾನೆ? ಆ ಅವಮಾನವನ್ನ ಮಾಡ್ಲಿಕ್ಕೂ ಒಂದು ಕಾರಣ ಇದೆ ನೋಡ್ರಿ. ಆ ಅವಮಾನ ಆಗಿದ್ರಿಂದ ಅನ್ಯ ಜನರುಗಳು, ಯೆಶಾಯ 66:5ನೇ ವಾಕ್ಯದಲ್ಲಿ ಅವರಿಗೆ ದೇವರು ಹೇಳ್ತಾನೆ, ಯೆಹೋವನ ಮಾತಿಗೆ ಭಯಪಡುವವರೇ ಆತನ ಮಾತನ್ನು ಕೇಳಿರಿ, ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನ ಏನ್ ಮಾಡಿದ್ರಂತೆ, ಅವರು ದ್ವೇಷಿಸಿದ್ರು. ಬಹಿಷ್ಕರಿಸಿದ ನಿಮ್ಮ ಸಂಬಂಧಿಗಳು ಯೆಹೋವನು ಮಹಿಮೆ ಪಡಲಿ, ನಿಮಗಾಗುವ ಉತ್ಸಾಹವನ್ನ ನೋಡೋಣ ಎಂದು ಹೇಳಿದ್ದಾರಲ್ಲ. ದೇವರು ನೋಡ್ಲಿ, ದೇವರು ಮಹಿಮೆ ಪಡ್ಲಿ, ನಿಮ್ಗಾಗೋ ಉತ್ಸಾಹ ನೋಡೋಣ. ಆ ಮಾತನ್ನೆಲ್ಲ ಅವ್ರು ಹೇಳಿದ್ದು ಸಂತೋಷದಿಂದ ಹೇಳಿದ್ದಲ್ಲ. ನಮ್ ಕಡೆ ಹೇಳ್ತಾರಲ್ಲ ಕೊಂಕು ಮಾತದು. ನೀವು ದೇವರನ್ನ ಬಿಟ್ಟಿದ್ರಿಂದ ನಿಮ್ಗೇನೆಲ್ಲ ಆಯ್ತು ಅನ್ನೋದನ್ನ ಜನರುಗಳ ಮಧ್ಯದಲ್ಲಿ ನೋಡುವಾಗ ನಾವು ಹೇಗೆ ಅವಮಾನದಿಂದ ಮಾತಾಡ್ತೀವಿ ಗೊತ್ತಾ? ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ ಅವ್ರಿಗೆ, ಆ ನನ್ನ ಹೆಸರಿನ ನಿಮಿತ್ತ ಜನ ಏನ್ ಮಾಡಿದ್ರಂತೆ, ನಿಮ್ಮನ್ನ ದ್ವೇಷಿಸಿದ್ರಂತೆ. ನನ್ನ ನಿಮಿತ್ತವಾಗಿ ಏನ್ ಮಾಡಿದ್ರಂತೆ, ನಿಮ್ಗೆ 3 ಸಂಗತಿ ನಡೆಯುತ್ತೆ. ಏನಾಗುತ್ತೆ ಅದು? ಮೊದಲನೇದಾಗಿ ದ್ವೇಷಿಸ್ತಾರೆ, ಎರಡನೇದಾಗಿ ಏನ್ ಮಾಡ್ತಾರೆ, ಬಹಿಷ್ಕಾರ ಆಗ್ತಾರೆ. ಇದೆಲ್ಲ ಮಾಡಿದ್ರು ಯಾವುದರ ಮೂಲಕವಾಗಿ ಅಂತೆ, ಯಾವುದರ ನಿಮಿತ್ತವಾಗಿ? ನನ್ನ ಹೆಸರಿನ ನಿಮಿತ್ತವಾಗಿ. ನನ್ನ ಹೆಸರಿನ ನಿಮಿತ್ತವಾಗಿ ಇವೆಲ್ಲ ಆಗುತ್ತೆ. ಹಾಗಿದ್ರೆ ಮೊದಲನೇದಾಗಿ ನಮಗೂ ನಿಮಗೂ ನಮ್ಮ ಜೀವಿತಗಳಲ್ಲಿ ಒಂದನ್ನು ತಿಳ್ಕೋಬೇಕು. ಈ ರೀತಿ ನಾವು ತಪ್ಪುಗಳು ಮಾಡಿ ಇವುಗಳೆಲ್ಲವನ್ನ ಮಾಡಿ ಬಂದಾಗ ಫಾಸ್ಟ್ರೇ ದೇವ್ರು ನಮ್ಮನ್ನು ಕೈ ಬಿಟ್ಬಿಡ್ತಾರ? ದೇವರು ವಿಪತ್ತನ್ನ ಬರಮಾಡ್ತಾನೆ, ಈ ರೀತಿ ಎಲ್ಲ ಸಂಗತಿಗಳನ್ನ ಮಾಡ್ತಾನೆ. ಆದ್ರೆ ದೇವರು ಅಷ್ಟಕ್ಕೆ ನಮ್ಮ ಜೀವಿತನ ಮುಗಿಸ್ತಾನ? ಇಲ್ಲ. ದೇವರು ಮೊದಲನೇದಾಗಿ ನಮ್ಮ ದೇವರು ಯಾರಂದ್ರೆ, ಆತನು ಅವಮಾನಗಳಲ್ಲಿ ನಮ್ಮನ್ನ ಏನ್ ಮಾಡ್ತಾ ಇದ್ದಾನೆ, ಸಂತೈಸುವ ದೇವರು. ಇಲ್ಲಿ ವಾಕ್ಯ ನೋಡಿದ್ರಿ ನೀವು, 66:13ನೇ ವಾಕ್ಯ ನಾನು ನಿಮ್ಗೆ ಹೇಳಿದೆ, ತಾಯಿ ಮಗುವನ್ನ ಸಂತೈಸುವ ಪ್ರಕಾರ ನಾನ್ ನಿಮ್ಮನ್ನ ಏನ್ ಮಾಡುವೆನು, ಸಂತೈಸುವೆನು. ಆದ್ರೆ ಅದ್ರ ಮೇಲಿನ ವಾಕ್ಯಗಳಲ್ಲಿ ದೇವರು ಏನ್ ತೋರಿಸ್ತಾ ಇದ್ದಾನೆ ಅವ್ರಿಗೆ? ವಿಪತ್ತುಗಳನ್ನ ಬರಮಾಡಿದಾನೆ, ಅವಮಾನಗಳನ್ನ ಅನುಮತಿಸ್ತಾನೆ. ಆದ್ರೆ ಅವಮಾನಗಳನ್ನೆಲ್ಲವನ್ನ ಅನುಮತಿಸಿದ ಮೇಲೆ ದೇವರು ಅದರ ಮಧ್ಯದಲ್ಲಿ ಒಂದು ಒಳ್ಳೆ ವಾಗ್ದಾನವನ್ನು ಅವ್ರಿಗೆ ಹೇಳ್ತಾನೆ. 13ನೇ ವಾಕ್ಯದಲ್ಲಿ ನಾವು ಓದಿದ ಹಾಗೆ, ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು. ಸೊ ದೇವರು, ನಮ್ಮ ದೇವರು ಯಾರಂದ್ರೆ, ಮೊಟ್ಟ ಮೊದಲನೇದಾಗಿ ನೀವು ಬರ್ಕೊಡ್ರಿ, ಆತನು ಅವಮಾನಗಳಲ್ಲಿ ನಮ್ಮನ್ನ ಸಂತೈಸುವ ದೇವರು. ಯಾಕೆ ದೇವರು ಈ ಪದವನ್ನ ನಾನು ಗಮನಿಸಿದೆ, ತಂದೆ ಮಗನನ್ನ ಅಂತ ಬರೆದಿಲ್ಲ, ತಾಯಿ ಮಗನನ್ನ. ಯಾಕೆ ದೇವರು ಆ ಮಾತುಗಳನ್ನ ಹೇಳ್ತಾನೆ? ತಂದೆಗೆ ಬರೋದು ಕನಿಕರ, ತಾಯಿಗೆ ಬರೋದು ಸಂತೈಸುವಿಕೆ. ಎರಡು ವ್ಯತ್ಯಾಸ ಇದೆ. ಯಾಕಂದ್ರೆ ತಂದೆ ಹೊರಗಡೆ ಎಲ್ಲ ದುಡಿದು ಬರ್ತಾನೆ, ಕೆಲಸ ಮಾಡ್ತಿರ್ತಾನೆ, ಬ್ಯುಸಿ ಆಗಿರ್ತಾನೆ.
ಒಂದ್ ವೇಳೆ ಆ ಸಮಯದಲ್ಲಿ ಮಕ್ಕಳಿಗೆ ಅನಾರೋಗ್ಯ ಇದ್ರೆ ಯಾವುದೇ ತಂದೆ ಕೂಡ ಫಸ್ಟ್ ಏನ್ ಮಾಡಲ್ಲ, ಹೋಗಿ ತಪ್ಕೊಂಡು ಮುದ್ದಿಟ್ಟು ಅಂತ ಕೆಲಸಗಳನ್ನೆಲ್ಲ ಯಾರು ಮಾಡಲ್ಲ? ತಂದೆ ಮಾಡಲ್ಲ. ತಂದೆ ಏನ್ ಹೇಳ್ತಾನೆ ಗೊತ್ತಾ? ಟ್ಯಾಬ್ಲೆಟ್ ಹಾಕೋ. ಅವನ ಮಾತುಗಳೇ ಏನಾಗಿರುತ್ತೆ ಅಂದ್ರೆ ನೆಕ್ಸ್ಟ್ ಕಾಳಜಿಯಿಂದ ಮಾತಾಡ್ತಾರೆ. ಆದ್ರೆ ತಾಯಿ ಏನ್ ಮಾಡ್ತಾಳೆ, ನಾನು ಗಮನಿಸಿದೀನಿ ನನ್ನ 2 ಮಕ್ಕಳ ವಿಷಯದಲ್ಲಿ, ಕೆಲವು ಸಾರಿ ನನ್ನ ಹೆಂಡತಿ ಮಗುಗೆ ಹುಷಾರಿಲ್ದಿದ್ದಾಗ ಕಣ್ಣೀರೇ ಬಂದ್ಬಿಡೋದೇ ನೋಡಿದೀನಿ. ಕೆಲವು ತಾಯಿ ಅಂದ್ರೆ ಆತರನೂ ಇರೋದು ನೋಡಿದೀನಿ. ಯಾಕಂದ್ರೆ ಆ ತಾಯಿಗೆ ಆ ಮಗು ಹಾದು ಹೋಗುವಂಥದ್ದು ಒಂದು ನೋವನ್ನು ಉಂಟು ಮಾಡೋದ್ರಿಂದ ಆ ಮಗುನ ಏನ್ ಮಾಡುತ್ತೆ, ಅನೇಕ ಸಾರಿ ನಾನ್ ನೋಡಿದ ಪ್ರಕಾರ ಬಳಲಿರುವಂತ ಮಗುವನ್ನ ತಾಯಿ ಮಾತ್ರ ಯಾವಾಗ್ಲೂ ಏನ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿಸ್ತಾಳೆ, ಫಸ್ಟ್ ತಪ್ಕೊಳ್ಳಿಕ್ ಪ್ರಯತ್ನ ಪಡಿಸ್ತಾಳೆ. ಅವಳನ್ನ ಆದರಣೆ ಮಾಡ್ಲಿಕ್ಕೆ ಆ ಮಗುವನ್ನ ಪ್ರಯತ್ನ ಮಾಡ್ತಾಳೆ. ಹಾಗಿದ್ರೆ ಇಲ್ಲಿ ದೇವರು ಏನ್ ಹೇಳ್ತಾ ಇದ್ದಾನಂದ್ರೆ, ತಾಯಿ ಮಗುವನ್ನ ಸಂತೈಸುವ ಪ್ರಕಾರ ನಾನು ನಿಮ್ಮನ್ನ ಏನ್ ಮಾಡ್ತೇನೆ, ಸಂತೈಸ್ತೇನೆ. ಅದಕ್ಕೆ ನಾನು ಬಹಳಷ್ಟು ಜನರು ನೋಡಿದ್ದೀನಿ, ತಂದೆ ಇಲ್ಲದೆ ಇರುವಂತ ಸಮಯಗಳಲ್ಲಿ ಬೆಳೆದಂತಹ ಮಕ್ಕಳುಗಳು, ತಂದೆ ಇಲ್ಲದೆ ಇರುವಂತ ಮಕ್ಕಳುಗಳು ಸಾಮಾನ್ಯವಾಗಿ ಬೆಳೆಯೋ ರೀತಿ ಬೇರೆ. ಆದ್ರೆ ತಾಯಿ ಇಲ್ಲದೆ ಬೆಳೆದಂತ ಮಕ್ಕಳುಗಳು ಬಹಳ ಬೆಳೆಯೋ ರೀತಿ ಬೇರೆ. ನಾನು ಅಬ್ಸರ್ವ್ ಮಾಡಿದ ಹಾಗೆ ತಾಯಿ ಇಲ್ಲದೆ ಬೆಳೆದಂತ ಕೆಲವು ಮಕ್ಕಳುಗಳು, ಅವರುಗಳಿಗೆ ಬೇರೆಯವ್ರನ್ನ ನೋವನ್ನು ಅವ್ರು ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ತಾಯಿ ಜೊತೆ ಬೆಳೆದಂತ ಮಕ್ಕಳುಗಳು ಯಾವಾಗಲೂ ಅವರಿಗೆ ಸಮಸ್ಯೆ ಸಂಕಟ ಬಂದವ್ರ ಜೊತೆ ಅವ್ರು ಸ್ವಲ್ಪ ಸ್ಪಂದಿಸ್ತಾರೆ. ಆದ್ರೆ ತಾಯಿ ಜೊತೆ ಇಲ್ಲದೆ ಇರುವಂತ ಬೆಳೆದಂತ ದೊಡ್ಡ ಗಂಡಸರುಗಳು, ಅವರು ಬೆಳೆದಂತ ರೀತಿಯಲ್ಲಿ ಅವರಿಗೆ ಕಷ್ಟಪಡೋರ್ ಜೊತೆ ಅವ್ರು ಬೇಗ ಕನೆಕ್ಟ್ ಆಗಕ್ಕೆ ಆಗಲ್ಲ. ಅದಕ್ಕೆ ತಂದೆ ಇಲ್ಲದೆ ಬೆಳೆದಂತ ವ್ಯಕ್ತಿಗಳು ಬೇರೆ ತರ ಇರ್ತಾರೆ, ತಾಯಿ ಇಲ್ಲದೆ ಬೆಳೆದಂತ ಮಕ್ಕಳುಗಳು ಬೇರೆ ರೀತಿ ಇರ್ತಾರೆ. ದೇವರು ಸತ್ಯವೇದದಲ್ಲಿ ಕೂಡ ನೀವು ಇಡೋದಾದ್ರೆ ನೀವು ಗಮನಿಸಿ ನೋಡ್ರಿ, ತಂದೆ ಇಲ್ಲದೆ ಅನೇಕ ಜನರು ಬೆಳೆದ್ ಬಂದಿದ್ದಾರೆ. ಆದ್ರೆ ತಾಯಿ ಇಲ್ಲದೆ ಬೆಳೆದ್ ಬರೋದು ಅನೇಕ ಜನರಿಗೆ ಬಹಳ ನೋವನ್ನು ಉಂಟು ಮಾಡುತ್ತೆ. ಯಾಕಂದ್ರೆ ನಾವು ಅನೇಕ ಸಾರಿ ನಮ್ಮ ಜೀವಿತಗಳಲ್ಲಿ ನೋಡಿದೀವಿ, ಒಂದ್ ವೇಳೆ ತಂದೆ ಇಲ್ಲದೆ ಕೂಡ ಕೆಲವು ಸಾರಿ ತಾಯಂದ್ರು 2 ಮಕ್ಕಳುಗಳು 3 ಮಕ್ಕಳಿದ್ರು ಅವ್ರು ಸಾಕಿ ಬೆಳೆಸೋದು ನೋಡಿದೀವಿ. ಆದ್ರೆ ಒಬ್ಬ ತಂದೆ ತನ್ನ ಹೆಂಡತಿ ಇಲ್ಲದೆ ಮಕ್ಕಳುಗಳು ಪರಿಸ್ಥಿತಿಗಳಾದಾದ್ಮೇಲೆ ಅವ್ನು ಬೇರೆ ವಿವಾಹ ಮಾಡ್ಕೊಳ್ಳಿಕ್ಕೆ ಎಷ್ಟು ಬೇಗ ಯೋಚನೆ ಮಾಡ್ತಾನೋ ಆ ರೀತಿ ತಾಯಿ ಫಸ್ಟ್ ಯೋಚನೆ ಮಾಡಲ್ಲ. ನನಗೆ ತಿಳಿದ ಮಟ್ಟಿಗೆ ನಾನು ನೋಡಿದ ಅಬ್ಸರ್ವೇಷನ್ ಪ್ರಕಾರ, ಇದು ಒಂದ್ ವೇಳೆ ತಪ್ಪಾಗಿದ್ರೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಸತ್ಯವೇದದಲ್ಲಿ ದೇವರು ತಾಯಿಯನ್ನ ಯಾವ್ದಕ್ಕೆ ಹೋಲಿಸಿದಾನಂದ್ರೆ, ಒಂದು ಬಿಡಿಸಲಾಗದೇ ಇರುವಂತ ಒಂದು ಅನುಬಂಧ, ಒಂದು ಬಾಂಧವ್ಯ, ಒಂದು ಪ್ರೀತಿ, ಒಂದು ಸಂತೈಸುವಿಕೆ, ಒಂದು ಆದರಣೆಗೆ ದೇವರಿಟ್ಟಿದ್ದಾನೆ. ಸೊ ಇಲ್ಲಿ ದೇವರು ತನ್ನ ಹೃದಯವನ್ನ ಹೇಗ್ ಪ್ರಕಟಿಸ್ತಾ ಇದ್ದಾನಂದ್ರೆ, ನಿಮಗೆ ಈ ಪರ್ಸನಲ್ ಟಚ್ ನೋಡ್ರಿ. ಆ ಪದ ಕೂಡ ಹೇಗಿದೆ ಅಂದ್ರೆ, ತಾಯಿ ಮಗನನ್ನು ಸಂತೈಸುವ ಪ್ರಕಾರ. ಆ ಪದ ಏನಿದೆ, ನಾನು ನಿಮ್ಮನ್ನು ಸಂತೈಸುವ. ಆ ಪದ ಕೂಡ ನಾನು ಪರ್ಸನಲಿ ನಾನ್ ನಿನ್ ಕೇರ್ ತಗೊಳ್ತೀನಿ, ಅವ್ರನ್ನ ಕಳಿಸ್ತೀನಿ ಇವ್ರನ್ನ ಕಳಿಸ್ತೀನಿ ಅಂತ ಹೇಳಿಲ್ಲ. ಯಾರು ಬರ್ತಾರಂತೆ, ನಾನು ನಿನ್ನನ್ನು ಸಂತೈಸುವ. ಸೊ ಇವತ್ತು ಬೆಳಗ್ಗೆ ನೀವು ಯಾವ್ದಾದ್ರೂ ಅವಮಾನಗಳಲ್ಲಿ ಹಾದು ಹೋಗ್ತಾ ಇದ್ರೆ, ನಿಮ್ಮ ಜೀವಿತಗಳಲ್ಲಿ ಒಂದ್ ವೇಳೆ ನೀವು ತಪ್ಪುಗಳು ಮಾಡಿದ್ರಿಂದ ನಿಮಗೆ ವಿಪತ್ತುಗಳು ಬಂದಿದ್ರೆ, ಒಂದು ವೇಳೆ ನೀವು ತಪ್ಪು ಮಾಡಿದ್ರಿಂದ ದೇವರ ಹೆಸರು ಕೆಡಿಸೋ ಹಾಗೆ ನಿಮ್ಮ ಮನೆಗಳಲ್ಲಿ ಸಂಗತಿಗಳು ನಡೆದಿದ್ರು ಕೂಡ, ನಮಗೂ ನಿಮಗೂ ಒಬ್ಬ ದೇವರಿದ್ದಾನೆ. ಆ ದೇವರು ಯಾರಂದ್ರೆ, ಆ ಅವಮಾನಗಳಲ್ಲಿ ನಮ್ಮನ್ನ ಸಂತೈಸು. ನೋಡ್ರಿ, ಅಲ್ಲಿ ಪದ ಕೂಡ ಆ ಊರ ಹೆಸರು ಕೆಟ್ಟಿತ್ತು. ಆ ಯೆರೂಸಲೇಮ್ ಇಸ್ರಾಯೇಲ್ ಜನರುಗಳು ವಿರುದ್ಧವಾಗಿ ನಡ್ಕೊಂಡ್ರು. ಆದ್ರೆ ಅದೇ ಊರಿನಲ್ಲಿ ದೇವರು ಅವ್ರಿಗೆ ಹೇಳ್ತಾ ಇದ್ದಾನೆ ಏನಂತ, 13ನೇ ವಾಕ್ಯದಲ್ಲಿ, ಯೆರೂಸಲೇಮಿನಲ್ಲೇ ನಿಮಗೆ ದುಃಖ ಏನಾಗುವುದು, ಶಮನವಾಗುವುದು. ಆ ಪದ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ಯಾವ ಊರಲ್ಲಿ ನಿನಗೆ ಅವಮಾನ ಆಯ್ತೋ ಆ ಊರಿನಲ್ಲೇ ನಾನೇನ್ ಮಾಡ್ತೀನಿ, ನಿನ್ ದುಃಖನ ಏನ್ ಮಾಡ್ತೀನಿ, ನೀಗಿಸ್ತೀನಿ, ಶಮನ ಮಾಡ್ತೀನಿ. ಹಾಗಿದ್ರೆ ದೇವರು ಸಂತೈಸುವಾಗ ಏನಾಗುತ್ತೆ ಪಾಸ್ಟ್ರೆ? 14ನೇ ವಾಕ್ಯ ಹೇಳುತ್ತೆ, ನಿಮ್ಮ ಹೃದಯವು 14ನೇ ವಾಕ್ಯ ಹೇಳುತ್ತೆ, ನಿಮ್ಮ ಹೃದಯವು ಉಲ್ಲಾಸಿಸುವುದು, ನಿಮ್ಮ ಎಲುಬುಗಳು ಹಸಿ ಹುಲ್ಲಿನಂತೆ ಏನಾಗುವುದು, ರಸವತ್ತಾಗುವುದು. ಮತ್ತೇನ್ ಹೇಳ್ತಾನೆ ದೇವರು? ಆಗ ಯೆಹೋವನು ತನ್ನ ಸೇವಕರ ಮೇಲೆ ಏನ್ ಮಾಡ್ತಾನಂತೆ, ಕೃಪಾಹಸ್ತವನ್ನ ವ್ಯಕ್ತಪಡಿಸ್ತಾನೆ. ಹಾಗಿದ್ರೆ ದೇವರ ಸಂತೈಸುವಿಕೆ ಬಂದಾಗ ನಮಗೂ ನಿಮಗೂ ಒಂದು ಸಂತೋಷ ಬರುತ್ತೆ, ನಮ್ಮ ಎಲುಬುಗಳಿಗೆ ಒಂದು ಚೈತನ್ಯ ಉಂಟಾಗುತ್ತೆ. ದೇವರ ಹಸ್ತ ನಮಗ್ ಮೇಲ್ ಬಂದು ನಮಗೆ ವಿರುದ್ಧವಾಗಿರುವ ಶತ್ರುಗಳನ್ನ ಹೋರಾಡುತ್ತೆ. ಹಾಗಿದ್ರೆ ದೇವರ ಸಂತೈಸುವಿಕೆ ಎಷ್ಟು ಮುಖ್ಯ ಅನ್ನೋದನ್ನ ನಾವು ನೋಡ್ಬೇಕು. ದೇವರ ಸಂತೈಸುವಿಕೆಗೆ ಇವತ್ತು ಬಹಳ ಜನ ಬರಲ್ಲ. ಅದಕ್ಕೆ ಬಹಳಷ್ಟು ಜನ ನಾನು ನೋಡಿದ್ದೀನಿ, ಯಾವುದಕ್ಕೆ ಸಾಯ್ತಾರೋ ಇಲ್ವೋ
ಅವಮಾನಕ್ಕೆ ಆತ್ಮಹತ್ಯೆ ಮಾಡ್ಕೊಂಡವ್ರು ಜಾಸ್ತಿ. ಯಾಕಂದ್ರೆ ಅವ್ರ ಊರಿನಲ್ಲೋ ಅವ್ರ ಜನರ ಮಧ್ಯದಲ್ಲೋ ಅವ್ರಿದ್ದಂಥ ಕಂಪನಿಗಳು ಅವಮಾನವನ್ನ ಮಾತ್ರ ಮನುಷ್ಯ ತಡ್ಕೊಳ್ಳಿಕ್ಕೆ ಅವನಿಂದ ಏನಾಗಲ್ಲ, ಸಾಧ್ಯನೇ ಇಲ್ಲ. ಅದು ಅವನನ್ನ ಬಹಳ ಸಂಕಟಪಡಿಸುತ್ತೆ. ಆದ್ರೆ ಇಲ್ಲಿ ದೇವರು ಈ ವಾಕ್ಯ ಭಾಗದಲ್ಲಿ ಏನ್ ಬರೆಸ್ತಾನೆ ಅಂದ್ರೆ, ನೀನು ಅವಮಾನಗಳಲ್ಲಿ ಇವತ್ತು ಬೆಳಿಗ್ಗೆ ಇದೆಯಾ, ಆ ಅವಮಾನಗಳಲ್ಲಿ ನಾನೇನ್ ಮಾಡ್ತೇನೆ, ಒಬ್ಬ ಸಂತೈಸುವ ದೇವರ ಆಗಿ ಬರ್ತೇನೆ. ನೋಡ್ರಿ, ಸತ್ಯವೇದದಲ್ಲಿ ನಾವು ನೋಡ್ತೇವೆ, 1 ಸಮುವೇಲನ ಪುಸ್ತಕದಲ್ಲಿ 1ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಅಲ್ಲೊಬ್ಬ ಹೆಂಗಸಿದ್ಲು. ಅವಳ ಹೆಸರೇನು? ಹನ್ನಳು. ಅವಳಿಗೆ ಮಕ್ಕಳನ್ನ ದೇವ್ರು ಕೊಟ್ಟಿರ್ಲಿಲ್ಲ. 1 ಸಮುವೇಲ 1ನೇ ಅಧ್ಯಾಯ 6ನೇ ವಾಕ್ಯ ಹೇಳುತ್ತೆ. ಆದ್ರೆ ಅವಳ ಸವತಿ ಅವಳಿಗೆ ಏನ್ ಮಾಡಿದ್ಲಂತೆ, ಇದಲ್ಲದೆ ಆಕೆಯ ಸವತಿಯು ಏನಂತ ಹೇಳ್ತಿದ್ಲಂತೆ, ಯೆಹೋವನು ನಿನ್ನನ್ನು ಏನ್ ಮಾಡಿದ್ದಾನೆ, ಬಂಜೆಯನ್ನಾಗಿ ಮಾಡಿದ್ದಾನೆ ಎಂದು ಹೇಳಿ ಆಕೆಯನ್ನ ಏನ್ ಮಾಡ್ತಾ ಇದ್ಲು, ಕೆಣಕಿ ನೋಯಿಸ್ತಾ ಇದ್ಲು. ಅವಳು ಬಂಜೆ ಆಗಿದ್ರಿಂದ, ಯೆಹೋವನೇ ಬಂಜನೆ ಮಾಡಿರೋದು, ಆದ್ರೆ ಆ ಕೆಣಕಿ ನೋಯಿಸ್ತಾ ಇದ್ಲು. ಆ ನೋಯಿಸ್ತಾ ಇರುವಂತ ಹೆಂಗಸಿಗೆ ದೇವರು ಅವಮಾನದಲ್ಲೇ ಸಾಯವಾಗಿ ಬಿಟ್ನಾ? ದೇವರು ಅವಮಾನದಲ್ಲಿ ಸಾಯವಾಗಿ ಬಿಡ್ಲೇ ಇಲ್ಲ. ದೇವರು ಅವಳ ಪ್ರಾರ್ಥನೆಯನ್ನ ಕೇಳಿ ದೇವರು ಅವಳಿಗೆ ಏನ್ ಕೊಡ್ತಾನೆ, 21ನೇ ವಾಕ್ಯದಲ್ಲಿ ವಾರ್ಷಿಕ ಯಜ್ಞವನ್ನ ಅರ್ಪಿಸುವುದಕ್ಕೆ, ಅಂದ್ರೆ 1 ವರ್ಷದಲ್ಲೇ ದೇವರು ಏನ್ ಮಾಡ್ತಾ ಇದ್ದಾನೆ, ಅವಳ ಅವಮಾನವನ್ನ ನೀಗಿಸಿ ದೇವರು ಅವಳಿಗೆ ಏನ್ ಕೊಡ್ತಾ ಇದ್ದಾನೆ, ಒಂದು ಮಗುವನ್ನ ಕೊಡ್ತಾ ಇದ್ದಾನೆ. ಹಲ್ಲೆಲೂಯ. ದೇವರು ಒಂದು ಮಗುವನ್ನ ಅವಳಿಗೆ ಕೊಟ್ನು. ಆದ್ರೆ 1 ಸಮುವೇಲ 2ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಅವಳು ಏನ್ ಹೇಳ್ತಾ ಇದ್ದಾಳೆ, ನನ್ನ ಹನ್ನಳ ವಿಜ್ಞಾಪನೆ, ನನ್ನ ಹೃದಯವು ಯೆಹೋವನಲ್ಲಿ ಉಲ್ಲಾಸಿಸುತ್ತದೆ, ನನ್ನ ಕೊಂಬು ಯೆಹೋವನಿಂದ ಏನಾಗಿದೆ, ಎತ್ತಲ್ಪಟ್ಟಿದೆ. ಹಲ್ಲೆಲೂಯ. ಇವತ್ತು ಬೆಳಗ್ಗೆ ನಿಮ್ಗೆ ಯಾವ್ದಾದ್ರೂ ವಿಷಯದಲ್ಲಿ ನೀವು ಕುಗ್ಗಿ ಹೋಗಿದ್ರೆ, ನಾನು ನಿಮಗೆ ಬಹಳ ಪ್ರೀತಿಯಿಂದ ಆದರಣೆಯ ಒಂದು ಮಾತನ್ನ ಹೇಳ್ತೇನೆ, ದೇವರು ನಿಮ್ ಕೊಂಬನ್ನ ಎತ್ತುವ ಹಾಗೆ ಮಾಡ್ತಾನೆ. ನಮ್ ದೇವರು ನಮ್ ಕೊಂಬನ್ನ ಎತ್ತುವಂತೆ ಮಾಡುವಂತ ದೇವರು. ಆ ಕೊಂಬನ್ನ ದೇವರು ಎತ್ತುವಂತೆ ಯಾಕೆ ಮಾಡ್ತಾನಂದ್ರೆ, ದೇವರ ಮಹಿಮೆಗೋಸ್ಕರ ಅದನ್ನ ನಾನು ಮಾಡ್ತಾನೆ. ನೋಡಿ, ನಮ್ಮ ACA ಸಭೆಯ ಪಾಸ್ಟರ್ ಥಾಮಸ್ ರಾಜ್ ಅವರು ಸಾಕ್ಷಿಯನ್ನ ಹೇಳುವಾಗ ಹೇಳ್ತಾರೆ, ಅವ್ರ ತಂದೆ ಬಹಳ ಶ್ರೀಮಂತರಾಗಿ ಚೆನ್ನಾಗಿದ್ದವರು, ಆದ್ರೆ ಅವ್ರ ತಂದೆ ಕುಡುಕರಾಗ್ಬಿಟ್ರು. ಕುಡುಕರಾದ್ಮೇಲೆ ಅವ್ರಿಗಿದ್ದಂತ ಮರ್ಯಾದೆ ಹೋಯ್ತು. ಊರಿನಲ್ಲಿ ಅವ್ರನ್ನ ಕೀಳಾಗಿ ನೋಡಕ್ ಸ್ಟಾರ್ಟ್ ಮಾಡಿದ್ರು. ಅವ್ರ ತಂದೆ ಎಷ್ಟು ದೊಡ್ಡ ಕುಡುಕ ಅಂದ್ರೆ, ಅವ್ರಿಗಿದ್ದಂತ ಆಸ್ತಿ ಪಾಸ್ತಿಗಳನ್ನೆಲ್ಲ ಮಾರ್ಬಿಟ್ರು, ಕುಡಿದು. ಲಾಸ್ಟ್ ಅಲ್ಲಿ ಅವ್ರ ತಂದೆ ಸತ್ತಾಗ, ಅವರು ಸತ್ತಂತ ಆ ಸಭೆಯವರು ಕೂಡ ಅವ್ರ ತಂದೆಗೆ ಮರ್ಯಾದೆ ಇಲ್ದಿದ್ರಿಂದ ಸಮಾಧಿಗೂ ಜಾಗ ಕೊಡ್ಲಿಲ್ವಂತೆ. ಅವ್ರ ಜೀವಿತದ ಸಂಕಟವನ್ನ 75-76ನೇ ವಯಸ್ಸಿನಲ್ಲಿ ಹೇಳೋವಾಗ್ಲೂ ಅವ್ರ ಕಣ್ಣೀರಿನಿಂದ ಹೇಳ್ತಾರೆ. ನಮ್ಮಪ್ಪ ಸತ್ತಾಗ ನಮ್ಮನ್ನ ಊರಿನಿಂದ ಆಚೆಗೆ ಜನ ಹೇಗೆ ಹಾಕಿದ್ರು ಅಂದ್ರೆ, ಮಣ್ಣು ಎರಚಿದ್ರಂತೆ. ನಾಶವಾಗಿ ಹೋಗ್ಬಿಡ್ರಿ ನೀವು ಕುಟುಂಬದವ್ರು, ಮಣ್ಣು ಎರಚಿ ಅವ್ರನ್ನ ಅವಮಾನ ಪಡಿಸಿ ಓಡಿಸಿದ್ರು. ಆದ್ರೆ ಪಾಸ್ಟರ್ ಥಾಮಸ್ ರಾಜ್ ಅವ್ರ ಜೀವಿತನ ನಾನು ನಿಮ್ಗೆ ಅವಾಗವಾಗ ಹೇಳಿದ್ದೀನಿ. ಕಳೆದ ವಾರದಲ್ಲಿ ಅವ್ರು ಇವತ್ತಿಲ್ಲ, ಆದ್ರೆ ಕಳೆದ ವಾರದಲ್ಲಿ ಅವರು ಯಾವ ಊರಿನಿಂದ ಬಿಟ್ಟು ಅವ್ರು ವಾಪಸ್ ಚೆನ್ನೈಗೆ ಬಂದು ಆವಡಿಯಲ್ಲಿ ಸೇವೆ ಮಾಡಿದ್ರು, ಮೂಟೆ ಹೊತ್ತಿದ್ರು, ಎಲ್ಲಿ ತನ್ನ ತಂಗಿಗಳನ್ನ ಬೆಳೆಸ್ಲಿಕ್ಕಾಗದೆ ಅವಮಾನ ಪಟ್ರು. ಜೀವನದುದ್ದಕ್ಕೂ ಅವ್ರಿಗೆ ಅವಮಾನನೇ. ಆದ್ರೆ ಇವತ್ತು ನೀವು ಅಲ್ಲಿ ಆವಡಿಗೆ ಹೋದ್ರೆ, ಕಳೆದ ವಾರದಲ್ಲಿ ಒಂದು ಸ್ಟೇಡಿಯಂ ಉದ್ಘಾಟನೆ ಆಗಿದೆ. ಆ ಸ್ಟೇಡಿಯಂ ACA ಸಭೆ. ನೀವು ಕಂಠೀರಮ್ಮ ಸ್ಟೇಡಿಯಂ ನೋಡ್ತಿದ್ದೀರಲ್ಲ, ಆ ತರ ಒಂದು ಸ್ಟೇಡಿಯಂನ ದೇವರು ಕಟ್ಸಿದಾನ ಅವ್ರಿಗೆ. ಅಲ್ಲಿ ಬರೀ ಜನರುಗಳೇ. ಸತ್ತಾಗ ಸಾವಿರಾರು ಜನ ಮೆರವಣಿಗೆ ಆಗಿ ಬಂದು ಕೂಗಿದ್ದೇನಂದ್ರೆ, ಪಾಸ್ಟರ್ ಥಾಮಸ್ ರಾಜ್ ನನಗೊಬ್ಬ ಅಪ್ಪ. ನನಗೂ ಕೂಡ ಸೋತು ಹೋದಾಗ ನಾನು ಯಾವಾಗೆಲ್ಲ ಅವ್ರ ಮೆಸೇಜ್ ನೋಡ್ತೀನೋ, ಪೊನ್ರಾಜ್ ಅಂಕಲ್ ಆದ್ಮೇಲೆ ನನ್ನ ಜೀವಿತದಲ್ಲಿ ಒಂದು ತಂದೆ ರೀತಿಯಲ್ಲಿ ವಾಕ್ಯಗಳನ್ನ ನನ್ನನ್ನು ಬಲಪಡಿಸಿ ಎಚ್ಚರಿಸಿ ನಡೆಸಿದ್ದಾದ್ರೆ ಅದು ಪಾಸ್ಟರ್ ಥಾಮಸ್ ರಾಜ್ ಅವರ ಮೆಸೇಜ್. ಆದ್ರೆ ತಂದೆ ಅವ್ರಿಗಿರ್ಲಿಲ್ಲ, ಅವ್ರ ಜೀವನದಲ್ಲಿ ಮಣ್ಣೆರಚಿ ಬಿಸಾಕಿ ಕಳಿಸಿದ್ರು. ಆದ್ರೆ ದೇವರು ಅವರ ಜೀವಿತವನ್ನ ಮುಗಿಸಿದ ಹೇಗೆ? ದೇವರು ಅವ್ರನ್ನ ಸಂತೈಸಿ ಬಲಪಡಿಸಿ ಅವ್ರನ್ನ ಅವಮಾನದಲ್ಲಿ ಸಾಯುವ ಹಾಕ್ಬಿಡ್ಲಿಲ್ಲ. ಅವರ ಹೆಸರು ಮೇಲೆ ಕೊಂಬು ಎತ್ತಲ್ಪಟ್ಟು ಇವತ್ತು ಅವರ ಮಕ್ಕಳುಗಳು ಅವರ ಸಂತತಿಯನ್ನೇ ಆಶೀರ್ವದಿಸ್ಬಿಟ್ಟಿದ್ದಾರೆ. ಹಾಗಿದ್ರೆ ಆ ಅವಮಾನಗಳ ಮಧ್ಯದಲ್ಲಿ ಇವತ್ತು ನಾವು ಬೆಳಿಗ್ಗೆ ಹಾದು ಹೋಗ್ತಾ ಇದ್ರೆ ನಮಗೂ ನಿಮಗೂ ಒಂದು ಆದರಣೆ ಇರ್ಬೇಕೇನಂದ್ರೆ, ನಮ್ಮ ಜೀವಿತದಲ್ಲೂ ಕೂಡ ಜನರು ಏನೆಲ್ಲ ನಮಗ್ ಮಾಡಿದ್ರು ಕೂಡ, ಏನೆಲ್ಲ ಇವತ್ತು ಆಗ್ತಾ ಇದ್ರು ಕೂಡ ನಮಗೊಂದು ನಿರೀಕ್ಷೆ ಇರಬೇಕು. ನನ್ನ ದೇವರು ಈ ಅವಮಾನಗಳ ಮಧ್ಯದಲ್ಲೂ ನನ್ನ ತಲೆಯನ್ನ ಏನ್ ಮಾಡ್ತಾನೆ? ಎತ್ತುವ ಹಾಗೆ ಮಾಡ್ತಾನೆ, ನನ್ನನ್ನು ಸಂತೈಸ್ತಾನೆ. ಇವತ್ತು ಬೆಳಿಗ್ಗೆ ಒಂದ್ ವೇಳೆ ನಿಮ್ ಮಕ್ಕಳಿಂದನೋ, ನಿಮ್ ಕಂಪನಿಲಿ ಕೆಲಸ ಮಾಡೋ ಜಾಗದಲ್ಲೋ, ಅಥವಾ ಒಂದ್ ವೇಳೆ ನೀವು ಮಾಡದೇ ಇರೋ ತಪ್ಪಿಗೆ ಜನ ನಿಮ್ ಮೇಲೆ ಅವಮಾನವನ್ನ ಏರಿಸಿದಾರ,
ಅಥವಾ ನಿಮ್ಮ ಜೀವಿತದಲ್ಲಿ ಯಾವುದಾದ್ರೂ ಒಂದನ್ನು ನೀವು ಮಾಡಿದ್ರಿಂದ, ತಪ್ಪು ಮಾಡಿದ್ರಿಂದ ನೀವು ಆ ಶೇಮಲ್ಲಿ, ಆ ಅವಮಾನದಲ್ಲಿ ಹಾದು ಹೋಗ್ತಾ ಇದ್ದೀರಾ. ಆದರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಆ ಅವಮಾನಗಳು ಇವತ್ತು ನೀವು ಹಾದು ಹೋಗ್ತಾ ಇರೋದು ನಿಮಗೆ ಒಳ್ಳೆಯದೇ. ಯಾಕಂದರೆ ನಿಮ್ಮ ಅವಮಾನಗಳ ಮಧ್ಯದಲ್ಲಿ ಯಾರು ಬರ್ತಾರೆ? ನಿಮಗೆ ಒಬ್ಬ ಸಂತೈಸುವ ದೇವರು ಬರ್ತಾರೆ. ಅದಕ್ಕೆ ನಾನು ಒಂದು ಕಡೆ ಬರೆದಿಟ್ಟಿದ್ದೀನಿ, ಹೀಗೆ: ಅವಮಾನವನ್ನು ಬಿಗುಮಾನವಿಲ್ಲದೆ ಎದುರಿಸುವವನು ಬಹುಮಾನವನ್ನು ಹೊಂದುವನು. ಅವಮಾನನ ಹೆಂಗೆ ತಗೋಬೇಕು? ಯಾವುದೇ ಬಿಗುಮಾನ ಇರಬಾರ್ದು, ಅನುಭವಿಸ್ಬೇಕು. ಸಂತೋಷವಾಗಿ ಅವಮಾನವನ್ನು ಅನುಭವಿಸ್ಬೇಕು. ಯಾವಾಗ ಅವಮಾನವನ್ನು, ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಜನರು ನಿಮ್ಮನ್ನ ನನ್ನ ಹೆಸರಿನ ನಿಮಿತ್ತವಾಗಿ ದೂಷಿಸಿ ಕೀಳಾಗಿ ಬರೆದ್ರೆ ನೀವೇನ್ ಮಾಡಬಾರ್ದಂತೆ, ಅವತ್ತು ಮುಖ ಸಪ್ಪಗೆ ಮಾಡ್ಕೊಂಡು ಊಟ ಮಾಡ್ದಿರ ಕೂತ್ಕೋಬಾರ್ದು. ಬೈಬಲ್ ವಾಕ್ಯ ಏನ್ ಹೇಳಿದ್ದು? ಅವತ್ತು ನೀವೇನ್ ಮಾಡ್ರಿ? ಸಂತೋಷಿಸ್ರಿ, ಹರ್ಷಿಸ್ರಿ. ಆಗ ನಿಮ್ಗೆ ಪರಲೋಕದಲ್ಲಿ ಏನ್ ಸಿಗುತ್ತೆ? ಬಹಳ ಫಲ ಸಿಗುತ್ತೆ. ಇದೇ ಬಿಡದಿ ಹತ್ರ ಇರುವಂತ ITL ನಾನು ಓದುವಾಗ ಒಬ್ಬ ಹುಡುಗನಿಗೆ ಯೇಸು ಸ್ವಾಮಿ ಬಗ್ಗೆ ಹೇಳಿದೆ. ಪ್ರಿನ್ಸಿಪಲ್ ನಾನು ಕರೆದು ಬೈದ, ನೀನು ಇದೇ ತರ ಅದು ಇದು ಮಾಡ್ತಾ ಇದ್ರೆ. ಅವತ್ತು ನನಗೆ ಆ ವಾಕ್ಯ ಜ್ಞಾಪಕ ಬಂತು. ಅಲ್ಲಿ ಕಾಲೇಜ್ ಮಧ್ಯಾಹ್ನದ ಪ್ರೇಯರ್ಗೆ ಹೋಗ್ತಾ ಇದ್ದೆ. ಆ ಮರದ ಹತ್ರ ಹೋಗಿ ಡ್ಯಾನ್ಸ್ ಮಾಡೋದು ಒಂದೇ ಬಾಕಿ. ದೇವ್ರೆ, ನಿನ್ನ ಹೆಸರಿನ ನಿಮಿತ್ತವಾಗಿ ಸಂತೋಷ ಪಡ್ತೀನಿ. ಇವತ್ತು ನಮ್ಗೆ ಆಶ್ಚರ್ಯವಾಗಿ ನಾನು ಯೋಚನೆ ಮಾಡಿದೆ, ಕಳೆದ ಡಿಸೆಂಬರ್ನಲ್ಲಿ ನಾನು ಟೈಲ್ಸ್ ಒಬ್ರು ಹಾಕ್ತೀನಿ ಅಂತ ಅವರೇ ಬಂದಿದ್ದಷ್ಟೇ. ಆದ್ರೆ ಏನೋ ಒಂದು ವಿಷಯಕ್ಕೆ ನೀವು ಯಾವಾಗ ಬರ್ತೀರಾ ಅಂತ ಕೇಳಿದ್ದಕ್ಕೆ ಇದೇ ಜಾಗದಲ್ಲೇ ಫೋನ್ ಬಂದು ನನಗೆ ಎಷ್ಟೆಲ್ಲ ಅವಮಾನದಲ್ಲಿ ಒಬ್ರು ಮಾತಾಡಿದ್ರು ಗೊತ್ತಾ? ಕಳೆದ ಡಿಸೆಂಬರ್ 21ನೇ ತಾರೀಕು ನನಗೆ ಅವಮಾನದ ಮಾತುಗಳು. ದೇವ್ರ ಹತ್ರ ಹೇಳಿದೆ, ದೇವ್ರೆ ನಾನು ಅವ್ರ ಹತ್ರ ಹೋಗಿ ಕೇಳಕ್ ಹೋಗಿಲ್ಲಲ್ಲ, ಯಾಕೆ ಈ ರೀತಿ ಮಾತಾಡ್ತಾರೆ? ಆದ್ರೆ ನೋಡಿ, 2 ತಿಂಗಳಾಗಿಲ್ಲ, ನಮ್ಮ ಕಣ್ ಮುಂದೆ ದೇವ್ರು ಏನ್ ಮಾಡಿದ್ದಾರೆ. ಅದಕ್ಕೆ ನಿಮಗೆ ಇಲ್ಲಿರುವಂತ ಒಂದೊಂದು ವಸ್ತು ನಿಮ್ಗೆ ಅದ್ಭುತ ಅಲ್ಲ, ಆದ್ರೆ ನನಗೆ ಇಲ್ಲಿರುವಂತ ಒಂದೊಂದು ವಸ್ತುನು ಅದ್ಭುತ ಅನ್ಸುತ್ತೆ. ಇಲ್ಲಿರುವಂತ ಒಂದೊಂದು ವಸ್ತುಗಳು ಕೂಡ ನನಗೆ ಆಶ್ಚರ್ಯ ಅನಿಸುತ್ತೆ. ಯಾಕಂದ್ರೆ ನನ್ನ ಅವಮಾನಗಳಲ್ಲಿ ನನ್ನನ್ನು ಸಂತೈಸುವ ದೇವರನ್ನ ನಾನು ನೋಡಿ. ಇದು ನಿಮ್ಗೆ ನಾನು ಪ್ರಸಂಗವಾಗಿ ಹೇಳ್ತಾ ಇಲ್ಲ, ನಾನು ಅನುಭವಿಸಿ ನನ್ನ ತಲೆಯನ್ನ ಯಾವತ್ತೂ ಕೆಳಗೆ ಬಿಡದೆ ಆಶ್ಚರ್ಯವಾಗಿ ದೇವರು ನಡೆಸೋದನ್ನು ನಾನು ನೋಡಿ. ಆದ್ರೆ ನನ್ನನ್ನು ನಡೆಸೋದು ಮಾತ್ರ ಅಲ್ಲ, ಖಂಡಿತವಾಗಿಯೂ ನಿಮ್ಮನ್ನು ನಡೆಸ್ತಾರೆ. ಆದ್ರೆ ಅವಮಾನ ಬಂದಾಗ ಒಂದನ್ನು ನೀವು ಕಲ್ತ್ಕೋಬೇಕು. ಅದು ಯೇಸು ಸ್ವಾಮಿ ಕಲಿಸ್ಕೊಟ್ಟಂತ ಸೀಕ್ರೆಟ್. ಇಬ್ರಿಯ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಏನ್ ಹೇಳ್ತಾನೆ? ಇಬ್ರಿಯ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ದೇವರು ಬರೆಸಿದಂತಹ ವಾಕ್ಯ ಎಷ್ಟು ಸುಂದರವಾದಂತ ವಾಕ್ಯ. 12ನೇ ಅಧ್ಯಾಯದ 2ನೇ ವಾಕ್ಯ ಓದಿ. ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನ ಏನ್ ಮಾಡಿದ್ನಂತೆ ಅವನು? ಪಕ್ಕದಲ್ಲಿ ಕೈ ಹಿಡ್ದು ಹೇಳಿ, ಅವಮಾನ ಬಂದಿದ್ರೆ ಅಲಕ್ಷ್ಯ ಮಾಡೋದ್ ಕಲ್ತ್ಕೊ. ಅವಮಾನನ ಏನ್ ಮಾಡ್ಬಾರ್ದು, ನೀನು ತಲೆ ಮೇಲೆ ಹಾಕೊಂಡು ಕೂತ್ಕೊಂಡು. ಈಗ ನಾನು ನಿಮ್ಗೆ ಹೇಳ್ದೆ, ನಿಜವಾಗ್ಲೂ ಹೇಳಿದ್ರೆ ದೇವ್ರ ಹತ್ರ ಮಾತಾಡ್ದೆ. ಅವತ್ತವರು ನನಗೆ ಕೆಟ್ಟದಾಗಿ ಮಾತಾಡ್ದಾಗ, ಆದ್ರೆ ನಾನು ಮನೆಗೆ ಹೋಗಿ ನಾನು ಹೆಂಡತಿ ಹತ್ರ ಹೇಳ್ದೆ, ಆ ಯಪ್ಪ ಬೈದಿದ್ದಕ್ಕೆ ಮಾತಾಡಿದ್ದಕ್ಕೆ ನನಗೇನು ದೊಡ್ಡದಾಗಿ ಸಂಕಟನೆ ಬರ್ತಾ ಇಲ್ವಲ್ಲ ಅಂದೆ. ನಾನೇನಾದ್ರೂ ಸಮಥಿಂಗ್ ಪ್ರಾಬ್ಲಮ್ ಆಗ್ಬಿಟ್ಟಿದ್ಯಾ ನನಗೆ ಅಂತ ನನಗೆ ಡೌಟ್ ಬಂತು. ಯಾಕಂದ್ರೆ ನಿಮ್ಗೆಲ್ರಿಗೂ ಯಾರಾದ್ರೂ ಅವಮಾನ ಮಾಡಿ ಬೈದ್ರೆ ಏನನ್ಸುತ್ತೆ? ನಿಮ್ಗೆಲ್ರಿಗೂ ಕೋಪ ಬರುತ್ತೆ, ನೋವು ಬರುತ್ತೆ, ಸಂಕಟ ಬರುತ್ತೆ. ಲಾಸ್ಟ್ ಅಲ್ಲಿ ಅದಾದ್ಮೇಲೆ ಅವ್ರು ಏನೇನೋ ಆಡಿಯೋ ಕಳಿಸಿದ್ದಾರೆ, ಆ ಆಡಿಯೋ ಕೂಡ ನಾನು ನೋಡಿಲ್ಲ, ಅವ್ರ ಮೆಸೇಜ್ನೇ ಡಿಲೀಟ್ ಮಾಡ್ಬಿಟ್ಟೆ. ಯಾಕೆ? ನನಗೆ ಒಂದನ್ನ ನಾನು ತಿಳ್ಕೊಂಡೆ ನನ್ನ ಸೇವೆ ಅನುಭವದಲ್ಲಿ. ನಿಮಗೂ ನಾನು ಹೇಳ್ತೇನೆ, ನೀವು ಹೆಚ್ಚು ಅವಮಾನವನ್ನ ಹತ್ತಿರಕ್ಕೆ ಬಿಟ್ಕೊಂಡಷ್ಟು ನಾಶ ಯಾರಿಗೆ ಅಂದ್ರೆ ನಿಮ್ಗೆ. ಆದ್ರೆ ಎಷ್ಟು ಅವಮಾನ ಬಂದ್ರು ಅಪ್ಪದ ಒಂದ್ಸರಿ ಆಕ್ಷನ್ ಮಾಡ್ರಿ ನೀವೇ ಅಷ್ಟೇ. ಕೆಲವರೆಲ್ಲ ಹೇಳ್ತಾರೆ ನೋಡಿ, ಏನು ನಾಯಿ ಬಗಳಿದ್ರೆ ನಡೆಯೋ ಆನೆಗೆ ಏನ್ ಬಂತು, ಅದ್ರ ಪಾಡ್ಗೆ ಏನ್ ಮಾಡ್ತದಂತೆ, ನಡೆಯುತ್ತೆ. ಹಂಗೆ ನೀವು ಇಲ್ಲಿ ಯೇಸು ಸ್ವಾಮಿ ಕೂಡ ಅಲ್ಲಿ ಅವತ್ತು ಮಾಡಿರೋದು ಅದನ್ನೇ. ಆತನು ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಏನ್ ಮಾಡಿದಾನೆ? ಆ ಅವಮಾನವನ್ನ ಏನ್ ಮಾಡಿದಾನೆ? ಅಲಕ್ಷ್ಯ ಮಾಡಿದಾನೆ. ಹಾಗಿದ್ರೆ ಇವತ್ತು ಬೆಳಿಗ್ಗೆ ದೇವರು ನಿಮಗೂ ನಮಗೂ ಒಂದ್ ಕಡೆ ಅವಮಾನದಲ್ಲಿ ಸಂತೈಸ್ತಾನೆ,
ಇನ್ನೊಂದು ಪಾಠವನ್ನ ದೇವರು ನಮಗೂ ನಿಮಗೂ ಕಲ್ತ್ಕೊಳ್ಳಿಕ್ಕೆ ಹೇಳಿದ್ದಾನೆ. ಏನಂದ್ರೆ, ಅವಮಾನವನ್ನ ನೀನೇನ್ ಮಾಡು, ಸ್ವಲ್ಪ ಇಗ್ನೋರ್ ಮಾಡು. ಅದಕ್ಕೆ ಒಳ್ಳೊಳ್ಳೆಯ ಲೀಡರ್ಸ್ಗಳು ಯಾರ್ಯಾರಿದಾರೋ, ಲೀಡರ್ಶಿಪ್ ನಲ್ಲಿ ಬರೋರಿಗೆ ಮೊದಲನೇ ಸ್ಕಿಲ್ ಹೇಳ್ಕೊಡೋದೇನಂದ್ರೆ, ಯು ಮಸ್ಟ್ ಟ್ರೈ ಟು ಇಗ್ನೋರ್ ಅಂತಾರೆ. ಇಂಗ್ಲಿಷ್ ನಲ್ಲಿ ಇಗ್ನೋರ್ ಅಂದ್ರೆ ಅವನ್ನ ನೀನೇನ್ ಮಾಡ್ಬೇಡ, ಗಮನಿಸಕ್ ಹೋಗ್ಬೇಡ. ಅವನ್ ನಿಮ್ಗೆ ಏನ್ ಹೇಳಿದಾನೋ ಅದನ್ನ ಏನ್ ಮಾಡ್ಬೇಡ, ಮಾಡಕ್ ಹೋಗ್ಬೇಡ. ಈಗ ನೋಡ್ರಿ, ಎಷ್ಟೋ ಯೂಟ್ಯೂಬ್ ನಲ್ಲಿ ಮೆಸೇಜ್ಗಳಿಂದ ಅನೇಕ ಜನರು ಬಲ ಹೊಂದ್ಕೊಳ್ಳೋದು, ಆದರಣೆ ಹೊಂದ್ಕೊಳ್ಳೋದು ಎಲ್ಲ ನಾನು ನೋಡಿದ್ದೀನಿ. ಆದ್ರೆ ಕಳೆದ 1 ತಿಂಗಳ ಹಿಂದೆ ನಾನು ಯೂಟ್ಯೂಬ್ ನಲ್ಲಿ ಬೆಳಿಗ್ಗೆನೆ ಒಂದು ಮೆಸೇಜ್ ಹಾಕಿದ್ದಾರೆ ಒಬ್ರು. ಅದು ನೋಡಿ 1 ತಿಂಗಳಾದ್ಮೇಲೆ ಜ್ಞಾಪಕ ಬರ್ತಾ ಇದೆ ನನಗೀಗ. ಅವ್ರು ಏನ್ ಮೆಸೇಜ್ ಹಾಕಿದ್ದಾರೆ ಅಂದ್ರೆ, ಚೆನ್ನಾಗಿರೋ ಹಾಡ್ನ ಹೆಂಗ್ ಮಾಡಿಟ್ಟಿದ್ದೀರಾ ನೀವು, ವರ್ಸ್ಟ್ ಸಾಂಗ್. ನಿಮ್ಗೆ ಆ ಹಾಡು ಕೆಳಗಡೆ ಏನ್ ಹಾಕಿದಾರೆ ಅವರು ಕಮೆಂಟ್ಸ್, ವರ್ಸ್ಟ್ ಸಾಂಗ್. ಈ ಹಾಡ್ನ ನೀವೇನ್ ಮಾಡ್ಬಿಟ್ಟಿದ್ದೀರಾ, ಕೆಡಿಸ್ಬಿಟ್ಟಿದ್ದೀರಾ. ಆದ್ರೆ ಯೂಟ್ಯೂಬ್ ನಲ್ಲಿ ಕಳೆದ ಎಷ್ಟೋ ಈ ವಾರದಲ್ಲಿ ಕೂಡ ಒಬ್ರು ಯೂಟ್ಯೂಬ್ ಮೆಸೇಜ್ ನೋಡ್ಕೊಂಡವ್ರೆ, ಪಾಪ ಆದರಣೆ ಹೊಂದ್ಕೊಂಡು ಪ್ರಾರ್ಥನೆ ಮಾಡಿಸ್ಕೊಳ್ಳಿಕ್ಕೆ ಕಾರ್ನಲ್ಲಿ ಬಂದವರು. ಈಗ ಯೋಚನೆ ಮಾಡಿ ಒಂದ್ ವೇಳೆ ಕೇಳ್ರಿ ನೀವು ನನ್ನ ಹತ್ರ, ಅಷ್ಟು ಜನ ನನ್ನ ಪ್ರಾರ್ಥನೆ ವಾಕ್ಯಗಳಿಂದ ಆಶೀರ್ವಾದ ಹೊಂದೋದನ್ನ ನಾನು ಗಮನಿಸ್ಬೇಕಾ, ಇಲ್ಲ ಆ ಹುಡುಗಿ ಹೆಸರನ್ನ ಅವಳು ಕಮೆಂಟ್ ಹಾಕಿದಾಳಲ್ಲ ಅದಕ್ಕೆ ನಾನೇನಾದ್ರೂ ಉತ್ತರ ಕೊಡ್ಬೇಕಾ, ಇಲ್ಲ ಅವಳು ಬರ್ದಿರೋದಕ್ಕೆ ನಾನು ಅವಳ ಹತ್ರ ವಿಚಾರಿಸಿ ಯಾಕಮ್ಮ ಏನಾಯ್ತು ಈ ಮಾಡು ಅಂತೆಲ್ಲ ಕೇಳ್ಬೇಕಾ? ಬೇಕಾಗೇ ಇಲ್ಲ. ಯಾಕಂದ್ರೆ ನಾನು ನಡೆಸಿದಂತ ಸಾವಿತ್ರಮ್ಮ ಒಬ್ರು ಹೇಳೋರು, ಇದನ್ನ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ, ಜನ ಜಾಸ್ತಿ ನಿನ್ನ ಹೊಗಳಿದ್ರು ಗಮನಿಸ್ಬೇಡ, ಯಾಕಂದ್ರೆ ಹೊಗಳೋದನ್ನ ಗಮನಿಸಿದ್ರೆ ನಿನಗೆ ಹೆಮ್ಮೆ ಬರುತ್ತೆ. ಜನ ಜಾಸ್ತಿ ತೆಗಳೋದ್ನು ಗಮನಿಸ್ಬೇಡ, ಅದನ್ನ ನೀನ್ ಗಮನಿಸ್ಕೊಂಡ್ರೆ ನಿನಗೆ ನಿರಾಶೆ ಬರುತ್ತೆ ಅಂದ್ರು. ಹೊಗಳೋದನ್ನು ಏನ್ ಮಾಡ್ಬಾರ್ದಂತೆ, ಮನಸ್ಸಿನಲ್ಲಿ ತಲೆಗಿಟ್ಕೋಬಾರ್ದು. ಅವಮಾನ ಮಾಡೋದನ್ನು ಏನ್ ಮಾಡ್ಬಾರ್ದಂತೆ, ಮನಸ್ಸಿನಲ್ಲಿ ಇಟ್ಕೋಬಾರ್ದು. ಯಾಕಂದ್ರೆ ಇವೆರಡು ನಮ್ಗೆ ಡೇಂಜರ್. ಆದ್ರೆ ಅಮ್ಮ ನಮ್ಗೆ ಹೇಳಿದ್ರು ಒಂದ್ಸರಿ, ಏದಿ ನೀಕು ಕಾವಾಲೋ, ಯಾವುದು ನಿನಗೆ ದೇವ್ರು ಇಟ್ಟಿದಾನೋ ಅದಿ ನೀವು ಉಂಟೆ ಚಾಲು, ಅಷ್ಟು ನೀನ್ ಕೇಳಿಸ್ಕೊಂಡ್ರೆ ಸಾಕು. ಯಾಕಂದ್ರೆ ಅವಮಾನವು ನಮ್ಮ ಜೀವಿತಗಳಲ್ಲಿ ನಮ್ಮನ್ನ ಅನೇಕ ಸಾರಿ ಕುಗ್ಗಿಸಿ ದೇವರು ಇಟ್ಟಂತ ಉದ್ದೇಶವನ್ನ ನೆರವೇರಿಸದೇ ಇರೋ ಹಾಗೆ ಅನೇಕ ಜನರನ್ನ ಕುಂಟ್ರಾಗಿ ಮಾಡಿದ್ರು. ಆ ಅವಮಾನವನ್ನ ಸಾಯೋವರೆಗೂ ಹೊತ್ಕೊಂಡು ಜೊತೆಗಿರೋರ್ಗೆಲ್ಲ ಸಂಕಟ ಕೊಟ್ಕೊಂಡು ಆ ಅವಮಾನವನ್ನ ಹೊತ್ಕೊಂಡೆ ಅವ್ರು ಮಾಡ್ಬೇಕಾಗಿರೋ ಸೇವೆ ಮಾಡಿಲ್ಲ, ಅವ್ರಿಗೆ ದೇವರಿಗಾಗಿಟ್ಟಿರುವಂತ ಉದ್ದೇಶಗಳನ್ನ ನೆರವೇರಿಸಿಲ್ಲ. ಅವ್ರ ಹಗಲು ರಾತ್ರಿ ಅವ್ರು ಬೇಸರವಾಗಿ ಯಾವಾಗಲೂ ವ್ಯರ್ಥವಾದ ಕಣ್ಣೀರು ಸುರಿಸ್ತಾರೆ. ಆ ವ್ಯರ್ಥವಾದ ಕಣ್ಣೀರಿಗೆ ದೇವರು ಯಾವತ್ತೂ ಉತ್ತರ ಕೊಡಲ್ಲ. ಯಾಕಂದ್ರೆ ದೇವರು ತನ್ನ ವಾಕ್ಯದಲ್ಲಿ ಬರೆಸಿಟ್ಟಿದ್ದಾನೆ, ಅವಮಾನವನ್ನ ನೀನೇನ್ ಮಾಡ್ಬೇಕು, ಶಿಲುಬೆಯನ್ನ ನಾನು ಹೊತ್ಕೊಂಡು ಹೋಗುವಾಗ ನಾನು ಮುಂದೆ ಇಟ್ಟಿರುವಂತ ಸಂತೋಷ, ಒಂದ್ ದಿವಸ ತಂದೆಯ ಬಲಗಡೆಯಲ್ಲಿ ನಾನು ಕುಳಿತುಕೊಳ್ತೀನಿ, ಒಂದ್ ದಿವಸ ಯೇಸು ಸ್ವಾಮಿ ಮುಖದ ಮೇಲೆ ಉಗಿತಾರೆ, ಒಡೆದು ಗುದ್ದು ಪ್ರವಾದನೆ ಹೇಳು ಅಂತ ಹೇಳ್ತಾರೆ. ಆದ್ರೆ ಬೈಬಲ್ ವಾಕ್ಯ ಹೇಳುತ್ತೆ, ಯೇಸು ಯೆರೂಸಲೇಮಿನ ಮುಖವನ್ನ, ನನಗೆ ತುಂಬಾ ಇಷ್ಟ, ಹಿ ಮೇಡ್ ಹಿಸ್ ಫೇಸ್ ಸೋ ಫಿಕ್ಸ್ಡ್ ಅಂಡ್ ಸ್ಟ್ರಾಂಗ್. ಇಂಗ್ಲಿಷ್ ನಲ್ಲಿ, ಕನ್ನಡದಲ್ಲಿ ಇರ್ಬೇಕಂದ್ರೆ ಆ ವಾಕ್ಯ, ಯೆರೂಸಲೇಮ್ ನನ್ನ ಆತನು ಕಠಿಣವಾದಂತ ಒಂದು ಹಣೆ ಇಟ್ಕೊಂಡು ಫೇಸ್ ಮಾಡ್ಲಿಕ್ಕೆ ಹೋದಂತೆ. ಇವತ್ತು ಬೆಳಗ್ಗೆ ನಿಮಗೂ ನನಗೂ ಒಂದನ್ನ ಇರ್ಬೇಕು, ಅದೇನಂದ್ರೆ ನಿನ್ನ ಜೀವಿತದಲ್ಲಿ ನನ್ನ ಹಣೆಯನ್ನ ಇವತ್ತು ದೇವರು ಒಂದು ಕಠಿಣವಾಗಿ ಮಾಡ್ಬೇಕು, ವಜ್ರದ ಹಾಗೆ ಮಾಡ್ಬೇಕು. ಯಾಕಂದ್ರೆ ಆ ವಜ್ರದ ಹಾಗೆ ಕಠಿಣ ಮಾಡಿಕೊಂಡು ನಾನು ಆ ಸ್ಥಳಕ್ಕೆ ಹೋದ್ರೆ ಮಾತ್ರನೇ ಮುಂದೆ ಇಟ್ಟಿರುವಂತ ಸಂತೋಷ ನನಗೂ ನಿಮ್ಗೆ. ಪಾಸ್ಟರ್ ಥಾಮಸ್ ರಾಜ್ ಸೇವೆಗೆ ಬಂದ್ಮೇಲೆ ಅವಮಾನ ಹೋಯ್ತಾ, ಹೆಚ್ಚಾಯ್ತು ಅವಮಾನ. ಅವ್ರು ಹೇಳ್ತಾರೆ, ನನ್ನ ಜೀವನದಲ್ಲಿ ನನಗೆ ಆದಂತ ಅವಮಾನಗಳಿಗೆ ಲೆಕ್ಕನೇ ಇಲ್ಲ. ಆದ್ರೆ ಅವ್ರು ನಡೆಸಿದಂತ ಸೇವಕರು ಹೇಳೋರಂತೆ, ಥಾಮಸ್ ನೀನೇನಾದ್ರೂ ತಪ್ಪು ಮಾಡಿಲ್ಲ ಅಂದ್ರೆ ಸಿಂಹದ ತರ ನಿಲ್ಲು. ಹೆಂಗ್ ನಿಲ್ಬೇಕಂತೆ ಸಿಂಹದ ತರ ನಿಲ್ಲು. ಒಂದ್ ಸಮಯ ಬರುತ್ತೆ, ದೇವರೇ ನಿನಗೆ ಯಾರು ಅನ್ನೋದನ್ನ ಜನರುಗಳಿಗೆ ಪ್ರೂವ್ ಮಾಡ್ತಾರೆ. ನೀವು ಪ್ರೂವ್ ಮಾಡ್ಬೇಕಾದ ಅಗತ್ಯ ಇಲ್ಲ. ಯಾಕಂದ್ರೆ ನಿಮ್ಮ ದೇವರು ಅವಮಾನಗಳ ಮಧ್ಯದಲ್ಲಿ ನಮ್ಗೇನ್ ಕೊಡ್ತಾನೆ, ಸಂತೈಸುವಿಕೆಯನ್ನು ಕೊಡ್ತಾನೆ. ನೋಡ್ರಿ, ಆ ಜನರು ಕೊಂಕು ಮಾತಾಡಿ ಯೆಶಾಯನ ಪ್ರವಾದನೆ ಗ್ರಂಥ 66ನೇ ಅಧ್ಯಾಯದಲ್ಲಿ ನಾವು ನೋಡಿದಾಗೆ ಅವ್ರು ಹೇಳಿದ್ರು, ಏನಂತ ಹೇಳಿದ್ರು, ಬಹಿಷ್ಕರಿಸಿದ್ರು, ದ್ವೇಷಿಸಿದ್ರು. ಯೆಹೋವನು ಮಹಿಮೆ ಪಡ್ಲಿ, ನಿಮ್ಗಾಗ ಉತ್ಸಾಹ ನೋಡೋಣ, ನಿನ್ಗೆ ಹೆಂಗ್ ಮಾಡ್ತಾರ ನೋಡೋಣ ಅನ್ನುವಂತ ಮಾತುಗಳನ್ನೆಲ್ಲ ಹೇಳಿ ಅವರನ್ನ ಅವಮಾನ ಪಡಿಸಿದ್ರು. ಆದ್ರೆ ಯೆಶಾಯ 66:12 ವಾಕ್ಯವನ್ನು ಓದ್ ನೋಡ್ರಿ, ದೇವರು ಏನ್ ಬರ್ಸಿದಾನಲ್ಲಿ, ಯೆಹೋವನು ಹೀಗನ್ನುತ್ತಾನೆ, ಈಗೋ ನಾನು ಆಕೆಗೆ ಸುಖವನ್ನ, ಹಾಲೆಲೂಯ, ಎಲ್ರು ಹೇಳಿ, ಸುಖವನ್ನ ದೇವ್ರು ಹೆಂಗ್ ಕೊಡ್ತಾನಂತೆ, ನದಿಯಂತೆ ದಯಪಾಲಿಸ್ತಾನಂತೆ. ಹಾಲೆಲೂಯ. ಮತ್ತೆ ಏನ್ ಹೇಳ್ತಾನೆ,
ತುಂಬಿ ತುಳುಕುವ ತೊರೆಯನ್ನೋ ಎಂಬಂತೆ ಜನಾಂಗಗಳ ವೈಭವವನ್ನು ನೀಡುವೆನು. ನೋಡ್ರಿ, ಯಾವ ಜನಾಂಗ ನಿನಗೆ ಅವಮಾನ ಮಾಡ್ತೋ, ನಿನಗೆ ವೈಭವವನ್ನ ಕುಗ್ಗಿಸ್ತೋ, ಈಗ ದೇವರು ಹೇಳ್ತಾ ಇದ್ದಾನೆ ಗೊತ್ತಾ, ಆ ಜನಾಂಗಗಳ ವೈಭವವನ್ನ ಯಾರಿಗೆ ಕೊಡ್ತೇನೆ? ನಿನಗೆ ನಾನು ದಯಪಾಲಿಸ್ತೇನೆ. ಯಾರು ನಿನ್ನನ್ನು ಅವಮಾನ ಪಡಿಸಿದ್ರು ಅದೇ ಸ್ಥಳದಲ್ಲಿ ನಾನು ನಿನ್ನನ್ನು ಏನ್ ಮಾಡ್ತೇನೆ? ನಾನು ನಿನ್ನನ್ನು ವೈಭವವಾಗಿರ್ತೇನೆ. ಕೆಲವು ವಿಷಯಗಳು ನನ್ನ ತಂದೆ ತಾಯಿ ಇಲ್ಲಿರೋದ್ರಿಂದ ನಾನು ನಿಮ್ಗೆ ನಮ್ಮ ಈ ಊರಿನಲ್ಲಿ ನಡೆದಿರೋದನ್ನೆಲ್ಲ ನಿಮ್ಗೆ ನಾನು ಹೇಳಕ್ಕಾಗಲ್ಲ. ಇಲ್ಲಿ ನಾನು ಅವಮಾನವನ್ನು ಹೊತ್ತದಂತ ಊರೇ, ಆದ್ರೆ ಈ ಅವಮಾನದ ಮಧ್ಯದಲ್ಲಿ ಇವತ್ತಿಲ್ಲಿ ಆಲಯ ಕಟ್ಟಿರೋದು, ಇದೆಲ್ಲ ನನಗೆ ಆಶ್ಚರ್ಯ ಅನ್ಸುತ್ತೆ. ನನಗೆ ನಿಶ್ಚಯವಾಗಿ ನಂಬಿಕೆ ಉಂಟು, ನನ್ನ ಸಂತತಿಗಳನ್ನ ದೇವರು ಆಶೀರ್ವದಿಸ್ತಾನೆ, ಸುಖವನ್ನ ನದಿಯಂತೆ ಕೊಡ್ತಾನೆ. ಯಾಕಂದ್ರೆ ಒಂದು ಸಮಯ ಇದೆ, ನಮ್ಮ ದೇವರು ನಮ್ಮನ್ನ ಆ ರೀತಿ ಅವಮಾನಗಳ ಮಧ್ಯದಲ್ಲಿ ಸಂತೈಸುವ ದೇವರು.